ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಪುರಾಣ ಪ್ರಸಿದ್ಧ ಶ್ರೀ ವಿನಾಯಕ ಸ್ವಾಮಿ ದೇವಾಲಯ. ಈ ದೇವಸ್ಥಾನ ಇರೋದು ಕುರುಡುಮಲೆ ಗ್ರಾಮ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ. ಕೌಂಡಿನ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡ ಚೋಳರಾಜರು ಕಾಲದಲ್ಲಿ ಅಮರಶಿಲ್ಪಿ ಡಕ್ಕಣಾಚಾರ್ಯರಿಂದ ಈ ದೇವಾಲಯ ನಿರ್ಮಾಣಗೊಂಡಿದೆ. ಬೇಲೂರು ಹಳೆಬೀಡು ಶಿಲ್ಪಕಲೆಯನ್ನು ಈ ದೇವಸ್ಥಾನ ಹೊಂದಿದೆ. ಈ ದೇವಸ್ಥಾನ ಹೇಗೆ ಮಾಡಿದ್ರು ಅಂದರೆ, ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಸೇರಿಕೊಂಡು ಪ್ರತಿಷ್ಠಾಪನೆ ಮಾಡಿದಂಥ ಐತಿಹಾಸಿಕ ಪುರಾಣ ಪ್ರಸಿದ್ಧ ಜಾಗ ಇದು. ಪ್ರಪಂಚದ ಅತಿ ದೊಡ್ಡ ಸಾಲಿಗ್ರಾಮ ಶಿಲೆಯ ಏಕೈಕ ಶ್ರೀ ಮಹಾಗಣಪತಿ ದೇವಾಲಯ. ಈ ಊರಿಗೆ ಕೂಡುಮಲೆ ಅಂತ ಹೆಸರಿರುತ್ತೆ. ಯಾಕಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಸೇರಿಕೊಂಡು ಅಲ್ಲಿ ಕೂಡಿ ದೇವಸ್ಥಾನ ಗಣಪತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಆ ದೇವಸ್ಥಾನಕ್ಕೆ, ಆ ಊರಿಗೆ ಕೂಡುಮಲೆ ಅಂತ ಹೆಸರಿರುತ್ತೆ. ಕಾಲಕ್ರಮೇಣ ಆ ಊರ ಹೆಸರು ಏನಾಗುತ್ತೆ, ಕೂಡುಮಲೆಯಿಂದ ಕುರುಡುಮಲೆ ಆಗುತ್ತೆ. ಸಾಲಿಗ್ರಾಮ ಮೂರ್ತಿ ಕೂಡುಮಲೆ ಶ್ರೀ ಮಹಾಗಣಪತಿ ಸನ್ನಿಧಿ ಈ ದೇವಸ್ಥಾನ. ಈ ದೇವಸ್ಥಾನ ಅಲ್ಲದೆ ಇಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ, ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಕ್ಷಮದಾಂಬೆ ದೇವಾಲಯ ಕೂಡ ನೀವಿಲ್ಲಿ ನೋಡ್ಬೋದು. ಇದು ಕೂಡ ಪುರಾಣ ಪ್ರಸಿದ್ಧ ದೇವಸ್ಥಾನ ಆಗಿರುತ್ತೆ. ಕ್ಷಮದಾಂಬೆ ದೇವಸ್ಥಾನ ಎಲ್ಲೂ ನಾವು ಕೇಳಿಲ್ಲ, ನಾನಂತೂ ಯಾವತ್ತೂ ಕೇಳಿರಲಿಲ್ಲ. ಇದೇ ಮೊದಲನೇ ಬಾರಿಗೆ ನಾನು ಕ್ಷಮದಾಂಬೆ ದೇವರು ಇದ್ದಾರೆ ಅನ್ನೋ ಕೂಡ ಗೊತ್ತಾಗಿದ್ದು ನನಗೆ ಇದೇ ದೇವಸ್ಥಾನದಲ್ಲಿ. ಇಲ್ಲಿ ಏನಕ್ಕೆ ಹೋಗ್ತಾರೆ ಅಂದರೆ, ಏನಾದರೂ ತಪ್ಪು ಮಾಡಿದರೆ ಆ ತಪ್ಪನ್ನು ನಾವು ಸಮರ್ಥಿಸ್ಕೋಬೇಕು ಅನ್ನೋದಾದರೆ, ಅಯ್ಯೋ ನಂದು ಏನೋ ಒಂದು ತಪ್ಪು ಮಾಡಿದ್ದೀನಿ, ನನಗೆ ಗೊತ್ತಾಗ್ದೇನೋ ಗೊತ್ತಿಲ್ಲದೇನೋ ಒಂದು ತಪ್ಪು ನಡೆದೋಗಿದೆ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋಕ್ಕೆ ಈ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಇದು ಕ್ಷಮದಾಂಬೆ ದೇವಾಲಯ. ಇದು ಕೂಡ ಇರೋದು ಕೂಡುಮಲೆಯಲ್ಲೇ. ಕಾಲಕ್ರಮೇಣ ಕುರುಡುಮಲೆ ಆಗಿರೋ ಊರಲ್ಲೇ ಈ ದೇವಸ್ಥಾನ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಫ್ರೀ ಆದಾಗ, ನೋಡಬೇಕು ಅನ್ನಿಸ್ದಾಗ ಖಂಡಿತ ಹೋಗಿ ನೋಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಬನ್ನಿ.